ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಕಂಡೀಷನ್ ಅಪ್ಲೈಗಳು ಒಂದೊಂದಾಗಿ ಹೆಚ್ಚಾಗ್ತಾ ಇದೆ, ನಾವು ಗಮನಿಸ್ತಿದ್ದೀವಿ ಕೂಡ. ಪ್ರಾರಂಭಿಕ ಹಂತದಲ್ಲಿ ಮನೆ ಪಡೀಲಿಕ್ಕೆ ಬೇಕಾದ ಕಂಡೀಷನ್ಗಳ ಬಗ್ಗೆ ಈಗಷ್ಟೇ ಸಚಿವರು ಹೇಳ್ತಾ ಇದ್ರು, ಮತ್ತೇನೆಲ್ಲ ಮಾಹಿತಿ ಇದೆ ಬಗ್ಗೆ? ಸ್ಮಿತಾ, ಇಲ್ಲಿ ಕೋಗಿಲು ಬಡಾವಣೆಯ ಏನೋ ನಿವಾಸಿಗಳಿಗೆ ಮನೆ ಕೊಡುವಂಥ ವಿಚಾರದಲ್ಲಿ ಸರ್ಕಾರ ಒಂದು ರೀತಿ ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಕಾರಣ ಏನಂತಂದು ಹೇಳಿದ್ರೆ, ಈ ಒಂದು ವಿಚಾರದಲ್ಲಿ ಕೇರಳ ಸರ್ಕಾರ ಕೂಡ ಭಾಗಿಯಾಗಿತ್ತು, ಟೀಕೆಯನ್ನು ಮಾಡಿತ್ತು. ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿತ್ತು. ಯಾಕಂದರೆ ಅಕ್ರಮ ವಲಸಿಗರು ಎಲ್ಲರೂ ಕೂಡ ಬಂದಿದ್ದಾರೆ, ಬಾಂಗ್ಲಾದೇಶದವರು ಬಂದು ಅಲ್ಲಿ ನೆಲೆಸಿದ್ದಾರೆ ಅನ್ನೋಂಥ ಟೀಕೆಗಳು ಬಂದಿತ್ತು. ಆ ಕಾರಣಕ್ಕಾಗಿಯೇ ಅಲ್ಲಿರುವಂಥ ಸಿಟಿಜನ್ಶಿಪ್ನ ತನಿಖೆ ಆಗೋವರೆಗೂ ಕೂಡ ಮನೆಗಳನ್ನು ಕೊಡಬಾರ್ದು ಅಂತ ಒತ್ತಾಯಗಳನ್ನು ಮಾಡಿದರು. ಈ ನಡುವೆ ಕೃಷ್ಣ ಬೈರೇಗೌಡರು ವಿದೇಶಿ ಪ್ರವಾಸದಿಂದ ಬಂದ ನಂತರದಲ್ಲಿ ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯನವರ ಸೂಚನೆ ಸ್ಪಷ್ಟವಾಗಿತ್ತು ಜಮೀರ್ ಅಹಮದ್ ಅವರಿಗೆ. ಯಾಕಂದರೆ ದಾಖಲೆ ಪರಿಶೀಲನೆ ಇಲ್ಲದೇ ಮನೆ ಕೊಡ್ತೀನಿ ಅನ್ನೋಂಥ ಘೋಷಣೆಯನ್ನು ಜಮೀರ್ ಅಹಮದ್ ಅವರು ಮಾಡಿದರು. ಯಾವಾಗ ಇದು ರಾಜಕೀಯ ಸ್ವರೂಪ ಪಡಿತು, ಆವಾಗ CM ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಜಮೀರ್ ಅಹಮದ್ ಅವರಿಗೆ ದಾಖಲೆಗಳ ಪರಿಶೀಲನೆ ಇಲ್ಲದೆ, ಜೊತೆಗೆ ಸ್ಥಳೀಯ ಶಾಸಕರ ಒಂದಷ್ಟು ಅವರ ಜೊತೆಗೆ ಸಭೆಗಳನ್ನು ನಡೆಸದೆ ಯಾವುದನ್ನು ಕೂಡ ಅರ್ಜೆಂಟ್ ಮಾಡಬೇಡಿ ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ರು. ಈ ಸೂಚನೆಯ ಮೇರೆಗೆ ಕೃಷ್ಣ ಬೈರೇಗೌಡರ ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಸುದೀರ್ಘ ಸಭೆಗಳನ್ನು ನಡೆಸಿದ್ದಾರೆ. ಆ ಒಂದು ಸಭೆಗಳಿಗೆ ಅಧಿಕಾರಿಗಳಿಗೂ ಕೊಟ್ಟಂಥ ಮಾಹಿತಿ ಮೊನ್ನೆಯ ಪ್ರಕಾರ 37 ಅರ್ಹರಿದ್ರು. ಆದರೆ ಇವತ್ತು ಜಮೀರ್ ಅಹಮದ್ ಅವರು ಹೇಳಿರೋ ಪ್ರಕಾರ 26 ಜನರ ದಾಖಲೆಗಳ ಪರಿಶೀಲನೆ ಆಗಿದೆ. ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು, ವೋಟರ್ ID ಮತ್ತು ವಿದ್ಯುತ್ ಬಿಲ್ ಏನಿದೆ, ಈ ಎಲ್ಲ ಬಿಲ್ಲುಗಳ ಜೊತೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅನ್ನೋದಕ್ಕೆ 5 ವರ್ಷಗಳ ದಾಖಲೆ ಏನಿದೆ ಆ ದಾಖಲೆಯನ್ನು ಕೊಡಬೇಕು. ಆ ಒಂದು ದಾಖಲೆಗಳನ್ನು ಪರಿಶೀಲನೆದ ನಂತರದಲ್ಲಿ ಅವರಿಗೆ ಮನೆಗಳನ್ನು ಕೊಡಲಾಗುತ್ತೆ ಅನ್ನೋಂಥದ್ದು. ಅದರ ಒಂದು ಆಧಾರಿತವಾಗಿ ಇವತ್ತು 26 ಜನಕ್ಕೆ ಕೊಡ್ತೇವೆ ಅನ್ನೋಂಥ ಮಾತನ್ನು, ಕೊಡಬಹುದು ಅನ್ನೋಂಥ ಮಾತನ್ನು ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಕರ್ನಾಟಕದಿಂದ ಆಚೆಗೆ ಬೇರೆಯಿಂದ ಹೊರಗಡೆಯಿಂದ ಬಂದಂಥವ್ರಿಗೆ ಕೂಡ ನಾವು ಮನೆ ಕೊಡಲ್ಲ ಅನ್ನೋಂಥದ್ದು ಒಂದು ಗಮನಿಸಬೇಕಾದಂಥ ವಿಚಾರ. ಏನಂತಂದು ಹೇಳಿದ್ರೆ, ಒಟ್ಟು ಇಲ್ಲಿ 261 ಮನೆಗಳಲ್ಲಿ ಇನ್ನೂ ಹೆಚ್ಚು ಮನೆಗಳು ಬೇಕು ಅನ್ನೋಂಥ ಅರ್ಜಿಗಳು ಸಿಕ್ಕಾಪಟ್ಟೆ ಬಂದಿದೆ. ಆದರೆ ನಾವು ಕರ್ನಾಟಕವನ್ನು ಬಿಟ್ಟು ಎಲ್ಲೂ ಹೊರಗಡೆದವ್ರಿಗೆ ಎಲ್ಲೂ ಕೂಡ ಮನೆಗಳನ್ನು ಕೊಡುವುದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಸರ್ಕಾರ ಒಂದು ಕ್ಲಾರಿಫೈ ಮಾಡಬೇಕು. ಈಗ ಬೇರೆ ಬೇರೆ ನಗರದಲ್ಲಿಂದನೂ ಕೂಡ, ಬೆಂಗಳೂರಿನಲ್ಲೇ ಇರುವಂಥ ಬೇರೆ ಬೇರೆ ಏರಿಯಾಗಳಿಂದನೂ ಕೂಡ ಅರ್ಜಿ ಹಾಕಿದ್ದಾರೆ. ಅವರಿಗೆ ಮನೆ ಕೊಡುವಂಥದ್ದು ಯಾವ ಮಾನದಂಡಗಳು ಅನ್ನೋಂಥದ್ದು ಒಂದು ಕಡೆಗೆ, ಅವರಿಗೆ 1 ಲಕ್ಷ ಮನೆಗಳ ಯೋಜನೆ ಏನಿದೆ, ರಾಜೀವ್ ಗಾಂಧಿ ಯೋಜನೆ ಏನಿದೆ, ಆ ಯೋಜನೆ ಆಧಾರಿತವಾಗಿ ಮನೆಗಳನ್ನು ಕೊಡ್ತಾರಾ, ಅಥವಾ ಅಲ್ಲ ಸ್ಥಳೀಯವಾಗಿ ಕೋಗಿಲ್ ಲೇಔಟ್ನಲ್ಲಿ ಏನು ಈಗಾಗಲೇ ನೆಲಸಮ ಆಗಿದ್ದಾವೆ ಅಂಥವ್ರಿಗೆ ಮಾತ್ರ ಮನೆಗಳನ್ನು ಕೊಡ್ತಾರಾ ಅನ್ನೋಂಥದ್ದು ಕೂಡ ಈಗ ಈ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಒಂದಂತೂ ಸತ್ಯ, 5 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಇರುವಂತಹ ದಾಖಲೆಗಳನ್ನು ಕೊಟ್ಟರೆ ಮನೆಗಳನ್ನು ಕೊಡ್ತೀವಿ ಅನ್ನೋಂಥ ಮಾತುಗಳನ್ನು ಜಮೀರ್ ಅಹಮದ್ ಅವರು ಕೂಡ ಹೇಳಿರುವಂಥದ್ದು. ಮತ್ತೊಂದು ಕಡೆಗೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವ್ರಿಗೂ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಏನಾದರೂ ದಾಖಲೆ ಪರಿಶೀಲನೆಗಳಲ್ಲಿ ಏನಾದರೂ ಎಡವಟ್ಟು ಆಯಿತು ಅಂದರೆ ಅದು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಸರ್ಕಾರ ಈಗ ನಿಧಾನವಾಗಿ ಹೆಜ್ಜೆಯನ್ನು ಇಡ್ತಾ ಇದೆ. ಆದರೆ ಅಲ್ಲಿರುವಂತಹ ವಾಸೀಮ್ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ಆ ಒಂದು ವಿಚಾರಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಇವರು ಯಾರು ಅನ್ನೋಂಥದ್ದೇ ನನಗೆ ಗೊತ್ತಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ನುಣುಚ್ಕೊಂಡ್ರ ಅನ್ನೋಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಕಂಡೀಷನ್ ಅಪ್ಲೈಗಳು ಒಂದೊಂದಾಗಿ ಹೆಚ್ಚಾಗ್ತಾ ಇದೆ, ನಾವು ಗಮನಿಸ್ತಿದ್ದೀವಿ ಕೂಡ. ಪ್ರಾರಂಭಿಕ ಹಂತದಲ್ಲಿ ಮನೆ ಪಡೀಲಿಕ್ಕೆ ಬೇಕಾದ ಕಂಡೀಷನ್ಗಳ ಬಗ್ಗೆ ಈಗಷ್ಟೇ ಸಚಿವರು ಹೇಳ್ತಾ ಇದ್ರು, ಮತ್ತೇನೆಲ್ಲ ಮಾಹಿತಿ ಇದೆ ಬಗ್ಗೆ? ಸ್ಮಿತಾ, ಇಲ್ಲಿ ಕೋಗಿಲು ಬಡಾವಣೆಯ ಏನೋ ನಿವಾಸಿಗಳಿಗೆ ಮನೆ ಕೊಡುವಂಥ ವಿಚಾರದಲ್ಲಿ ಸರ್ಕಾರ ಒಂದು ರೀತಿ ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಕಾರಣ ಏನಂತಂದು ಹೇಳಿದ್ರೆ, ಈ ಒಂದು ವಿಚಾರದಲ್ಲಿ ಕೇರಳ ಸರ್ಕಾರ ಕೂಡ ಭಾಗಿಯಾಗಿತ್ತು, ಟೀಕೆಯನ್ನು ಮಾಡಿತ್ತು. ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿತ್ತು. ಯಾಕಂದರೆ ಅಕ್ರಮ ವಲಸಿಗರು ಎಲ್ಲರೂ ಕೂಡ ಬಂದಿದ್ದಾರೆ, ಬಾಂಗ್ಲಾದೇಶದವರು ಬಂದು ಅಲ್ಲಿ ನೆಲೆಸಿದ್ದಾರೆ ಅನ್ನೋಂಥ ಟೀಕೆಗಳು ಬಂದಿತ್ತು. ಆ ಕಾರಣಕ್ಕಾಗಿಯೇ ಅಲ್ಲಿರುವಂಥ ಸಿಟಿಜನ್ಶಿಪ್ನ ತನಿಖೆ ಆಗೋವರೆಗೂ ಕೂಡ ಮನೆಗಳನ್ನು ಕೊಡಬಾರ್ದು ಅಂತ ಒತ್ತಾಯಗಳನ್ನು ಮಾಡಿದರು. ಈ ನಡುವೆ ಕೃಷ್ಣ ಬೈರೇಗೌಡರು ವಿದೇಶಿ ಪ್ರವಾಸದಿಂದ ಬಂದ ನಂತರದಲ್ಲಿ ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯನವರ ಸೂಚನೆ ಸ್ಪಷ್ಟವಾಗಿತ್ತು ಜಮೀರ್ ಅಹಮದ್ ಅವರಿಗೆ. ಯಾಕಂದರೆ ದಾಖಲೆ ಪರಿಶೀಲನೆ ಇಲ್ಲದೇ ಮನೆ ಕೊಡ್ತೀನಿ ಅನ್ನೋಂಥ ಘೋಷಣೆಯನ್ನು ಜಮೀರ್ ಅಹಮದ್ ಅವರು ಮಾಡಿದರು. ಯಾವಾಗ ಇದು ರಾಜಕೀಯ ಸ್ವರೂಪ ಪಡಿತು, ಆವಾಗ CM ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಜಮೀರ್ ಅಹಮದ್
ಅಹಮದ್ ದಾಖಲೆಗಳ ಪರಿಶೀಲನೆ ಇಲ್ಲದೆ, ಜೊತೆಗೆ ಸ್ಥಳೀಯ ಶಾಸಕರ ಒಂದಷ್ಟು ಅವರ ಜೊತೆಗೆ ಸಭೆಗಳನ್ನು ನಡೆಸದೆ ಯಾವುದನ್ನು ಕೂಡ ಅರ್ಜೆಂಟ್ ಮಾಡಬೇಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಈ ಸೂಚನೆಯ ಮೇರೆಗೆ ಕೃಷ್ಣ ಬೈರೇಗೌಡರ ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಸುದೀರ್ಘ ಸಭೆಗಳನ್ನು ನಡೆಸಿದ್ದಾರೆ. ಆ ಒಂದು ಸಭೆಗಳಿಗೆ ಅಧಿಕಾರಿಗಳಿಗೂ ಕೊಟ್ಟಂತ ಮಾಹಿತಿ ಮೊನ್ನೆಯ ಪ್ರಕಾರ 37 ಅರ್ಹರಿದ್ರು. ಆದರೆ ಇವತ್ತು ಜಮೀರ್ ಅಹಮದ್ ಅವರು ಹೇಳಿರೋ ಪ್ರಕಾರ 26 ಜನರ ದಾಖಲೆಗಳ ಪರಿಶೀಲನೆ ಆಗಿದೆ. ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು, ವೋಟರ್ ಐ ಡಿ ಮತ್ತೆ ವಿದ್ಯುತ್ ಬಿಲ್ ಏನಿದೆ, ಈ ಎಲ್ಲ ಬಿಲ್ಲುಗಳ ಜೊತೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅನ್ನೋದಕ್ಕೆ 5 ವರ್ಷಗಳ ದಾಖಲೆ ಏನಿದೆ ಆ ದಾಖಲೆಯನ್ನು ಕೊಡಬೇಕು. ಆ ಒಂದು ದಾಖಲೆಗಳನ್ನು ಪರಿಶೀಲನೆದ ನಂತರದಲ್ಲಿ ಅವರಿಗೆ ಮನೆಗಳನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಅದರ ಒಂದು ಆಧಾರಿತವಾಗಿ ಇವತ್ತು 26 ಜನಕ್ಕೆ ಕೊಡ್ತೇವೆ ಅನ್ನೋಂಥ ಮಾತನ್ನು, ಕೊಡಬಹುದು ಅನ್ನೋಂಥ ಮಾತನ್ನು ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಕರ್ನಾಟಕದಿಂದ ಆಚೆಗೆ ಬೇರೆಯಿಂದ ಹೊರಗಡೆಯಿಂದ ಬಂದಂಥವ್ರಿಗೆ ಕೂಡ ನಾವು ಮನೆ ಕೊಡಲ್ಲ ಅನ್ನೋಂಥದ್ದು ಒಂದು ಗಮನಿಸಬೇಕಾದಂಥ ವಿಚಾರ. ಏನಂತಂದು ಹೇಳಿದ್ರೆ, ಒಟ್ಟು ಇಲ್ಲಿ 261 ಮನೆಗಳಲ್ಲಿ ಇನ್ನೂ ಹೆಚ್ಚು ಮನೆಗಳು ಬೇಕು ಅನ್ನೋಂಥ ಅರ್ಜಿಗಳು ಸಿಕ್ಕಾಪಟ್ಟೆ ಬಂದಿದೆ. ಆದರೆ ನಾವು ಕರ್ನಾಟಕವನ್ನು ಬಿಟ್ಟು ಎಲ್ಲೂ ಹೊರಗಡೆದವ್ರಿಗೆ ಎಲ್ಲೂ ಕೂಡ ಮನೆಗಳನ್ನು ಕೊಡುವುದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಸರ್ಕಾರ ಒಂದು ಕ್ಲಾರಿಫೈ ಮಾಡಬೇಕು. ಈಗ ಬೇರೆ ಬೇರೆ ನಗರದಲ್ಲಿಂದನೂ ಕೂಡ, ಬೆಂಗಳೂರಿನಲ್ಲೇ ಇರುವಂಥ ಬೇರೆ ಬೇರೆ ಏರಿಯಾಗಳಿಂದನೂ ಕೂಡ ಅರ್ಜಿ ಹಾಕಿದ್ದಾರೆ. ಅವರಿಗೆ ಮನೆ ಕೊಡುವಂಥದ್ದು ಯಾವ ಮಾನದಂಡಗಳು ಅನ್ನೋಂಥದ್ದು ಒಂದು ಕಡೆಗೆ, ಅವರಿಗೆ 1 ಲಕ್ಷ ಮನೆಗಳ ಯೋಜನೆ ಏನಿದೆ, ರಾಜೀವ್ ಗಾಂಧಿ ಯೋಜನೆ ಏನಿದೆ, ಆ ಯೋಜನೆ ಆಧಾರಿತವಾಗಿ ಮನೆಗಳನ್ನು ಕೊಡ್ತಾರಾ ಅಥವಾ ಅಲ್ಲ ಸ್ಥಳೀಯವಾಗಿ ಕೋಗಿಲ್ ಲೇಔಟ್ನಲ್ಲಿ ಏನು ಈಗಾಗಲೇ ನೆಲಸಮ ಆಗಿದ್ದಾವೆ ಅಂಥವ್ರಿಗೆ ಮಾತ್ರ ಮನೆಗಳನ್ನು ಕೊಡ್ತಾರಾ ಅನ್ನೋಂಥದ್ದು ಕೂಡ ಈಗ ಈ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಒಂದಂತೂ ಸತ್ಯ, 5 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಇರುವಂತಹ ದಾಖಲೆಗಳನ್ನು ಕೊಟ್ಟರೆ ಮನೆಗಳನ್ನು ಕೊಡ್ತೀವಿ ಅನ್ನೋಂಥ ಮಾತುಗಳನ್ನು ಜಮೀರ್ ಅಹಮದ್ ಅವರು ಕೂಡ ಹೇಳಿರುವಂಥದ್ದು. ಮತ್ತೊಂದು ಕಡೆಗೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವ್ರಿಗೂ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಏನಾದರೂ ದಾಖಲೆ ಪರಿಶೀಲನೆಗಳಲ್ಲಿ ಏನಾದರೂ ಎಡವಟ್ಟು ಆಯಿತು ಅಂದರೆ ಅದು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಸರ್ಕಾರ ಈಗ ನಿಧಾನವಾಗಿ ಹೆಜ್ಜೆಯನ್ನು ಇಡ್ತಾ ಇದೆ. ಆದರೆ ಅಲ್ಲಿರುವಂತಹ ವಾಸೀಮ್ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ಆ ಒಂದು ವಿಚಾರಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಇವರು ಯಾರು ಅನ್ನೋಂಥದ್ದೇ ನನಗೆ ಗೊತ್ತಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ನುಣುಚ್ಕೊಂಡ್ರ ಅನ್ನೋಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಕಂಡೀಷನ್ ಅಪ್ಲೈಗಳು ಒಂದೊಂದಾಗೆ ಹೆಚ್ಚಾಗ್ತಾ ಇದೆ, ನಾವು ಗಮನಿಸ್ತಿದ್ದೀವಿ ಕೂಡ. ಪ್ರಾರಂಭಿಕ ಹಂತದಲ್ಲಿ ಮನೆ ಪಡೀಲಿಕ್ಕೆ ಬೇಕಾದ ಕಂಡೀಷನ್ಗಳ ಬಗ್ಗೆ ಈಗಷ್ಟೇ ಸಚಿವರು ಹೇಳ್ತಾ ಇದ್ರು, ಮತ್ತೇನೆಲ್ಲ ಮಾಹಿತಿ ಇದೆ ಬಗ್ಗೆ? ಸ್ಮಿತಾ, ಇಲ್ಲಿ ಕೋಗಿಲು ಬಡಾವಣೆಯ ಏನೋ ನಿವಾಸಿಗಳಿಗೆ ಮನೆ ಕೊಡುವಂಥ ವಿಚಾರದಲ್ಲಿ ಸರ್ಕಾರ ಒಂದು ರೀತಿ ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಕಾರಣ ಏನಂತಂದು ಹೇಳಿದ್ರೆ, ಈ ಒಂದು ವಿಚಾರದಲ್ಲಿ ಕೇರಳ ಸರ್ಕಾರ ಕೂಡ ಭಾಗಿಯಾಗಿತ್ತು, ಟೀಕೆಯನ್ನು ಮಾಡಿತ್ತು. ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿತ್ತು. ಯಾಕಂದರೆ ಅಕ್ರಮ ವಲಸಿಗರು ಎಲ್ಲರೂ ಕೂಡ ಬಂದಿದ್ದಾರೆ, ಬಾಂಗ್ಲಾದೇಶದವರು ಬಂದು ಅಲ್ಲಿ ನೆಲೆಸಿದ್ದಾರೆ ಅನ್ನೋಂಥ ಟೀಕೆಗಳು ಬಂದಿತ್ತು. ಆ ಕಾರಣಕ್ಕಾಗಿಯೇ ಅಲ್ಲಿರುವಂಥ ಸಿಟಿಜನ್ಶಿಪ್ನ ತನಿಖೆ ಆಗೋವರೆಗೂ ಕೂಡ ಮನೆಗಳನ್ನು ಕೊಡಬಾರ್ದು ಅಂತ ಒತ್ತಾಯಗಳನ್ನು ಮಾಡಿದರು. ಈ ನಡುವೆ ಕೃಷ್ಣ ಬೈರೇಗೌಡರು ವಿದೇಶಿ ಪ್ರವಾಸದಿಂದ ಬಂದ ನಂತರದಲ್ಲಿ ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯನವರ ಸೂಚನೆ ಸ್ಪಷ್ಟವಾಗಿತ್ತು ಜಮೀರ್ ಅಹಮದ್ ಅವರಿಗೆ. ಯಾಕಂದರೆ ದಾಖಲೆ ಪರಿಶೀಲನೆ ಇಲ್ಲದೇ ಮನೆ ಕೊಡ್ತೀನಿ ಅನ್ನೋಂಥ ಘೋಷಣೆಯನ್ನು ಜಮೀರ್ ಅಹಮದ್ ಅವರು ಮಾಡಿದರು. ಯಾವಾಗ ಇದು ರಾಜಕೀಯ ಸ್ವರೂಪ ಪಡಿತು ಆವಾಗ CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಜಮೀರ್ ಅಹಮದ್ ಅವರಿಗೆ ದಾಖಲೆಗಳ ಪರಿಶೀಲನೆ ಇಲ್ಲದೆ, ಜೊತೆಗೆ ಸ್ಥಳೀಯ ಶಾಸಕರ ಒಂದಷ್ಟು ಅವರ ಜೊತೆಗೆ ಸಭೆಗಳನ್ನು ನಡೆಸದೆ ಯಾವುದನ್ನು ಕೂಡ ಅರ್ಜೆಂಟ್ ಮಾಡಬೇಡಿ ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ರು. ಈ ಸೂಚನೆಯ ಮೇರೆಗೆ ಕೃಷ್ಣ ಬೈರೇಗೌಡರ ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಸುದೀರ್ಘ ಸಭೆಗಳನ್ನು ನಡೆಸಿದ್ದಾರೆ. ಆ ಒಂದು ಸಭೆಗಳಿಗೆ ಅಧಿಕಾರಿಗಳಿಗೂ ಕೊಟ್ಟಂತ ಮಾಹಿತಿ ಮೊನ್ನೆಯ ಪ್ರಕಾರ 37 ಅರ್ಹರಿದ್ರು. ಆದರೆ ಇವತ್ತು ಜಮೀರ್ ಅಹಮದ್ ಅವರು ಹೇಳಿರೋ ಪ್ರಕಾರ 26 ಜನರ ದಾಖಲೆಗಳ ಪರಿಶೀಲನೆ ಆಗಿದೆ. ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು, ವೋಟರ್ ಐ ಡಿ ಮತ್ತೆ ವಿದ್ಯುತ್ ಬಿಲ್ ಏನಿದೆ, ಈ ಎಲ್ಲ ಬಿಲ್ಲುಗಳ ಜೊತೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅನ್ನೋದಕ್ಕೆ 5 ವರ್ಷಗಳ ದಾಖಲೆ ಏನಿದೆ ಆ ದಾಖಲೆಯನ್ನು ಕೊಡಬೇಕು. ಆ ಒಂದು ದಾಖಲೆಗಳನ್ನು ಪರಿಶೀಲನೆದ ನಂತರದಲ್ಲಿ ಅವರಿಗೆ ಮನೆಗಳನ್ನು ಕೊಡಲಾಗುತ್ತೆ ಅನ್ನೋಂಥದ್ದು. ಅದರ ಒಂದು ಆಧಾರಿತವಾಗಿ ಇವತ್ತು 26 ಜನಕ್ಕೆ ಕೊಡ್ತೇವೆ ಅನ್ನೋಂಥ ಮಾತನ್ನು, ಕೊಡಬಹುದು ಅನ್ನೋಂಥ ಮಾತನ್ನು ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಕರ್ನಾಟಕದಿಂದ ಆಚೆಗೆ ಬೇರೆಯಿಂದ ಹೊರಗಡೆಯಿಂದ ಬಂದಂಥವ್ರಿಗೆ ಕೂಡ ನಾವು ಮನೆ ಕೊಡಲ್ಲ ಅನ್ನೋಂಥದ್ದು ಒಂದು ಗಮನಿಸಬೇಕಾದಂಥ ವಿಚಾರ. ಏನಂತಂದು ಹೇಳಿದ್ರೆ, ಒಟ್ಟು ಇಲ್ಲಿ 261 ಮನೆಗಳಲ್ಲಿ ಇನ್ನೂ ಹೆಚ್ಚು ಮನೆಗಳು ಬೇಕು ಅನ್ನೋಂಥ ಅರ್ಜಿಗಳು ಸಿಕ್ಕಾಪಟ್ಟೆ ಬಂದಿದೆ. ಆದರೆ ನಾವು ಕರ್ನಾಟಕವನ್ನು ಬಿಟ್ಟು ಎಲ್ಲೂ ಹೊರಗಡೆದವ್ರಿಗೆ ಎಲ್ಲೂ ಕೂಡ ಮನೆಗಳನ್ನು ಕೊಡುವುದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಸರ್ಕಾರ ಒಂದು ಕ್ಲಾರಿಫೈ ಮಾಡಬೇಕು. ಈಗ ಬೇರೆ ಬೇರೆ ನಗರದಲ್ಲಿಂದನೂ ಕೂಡ, ಬೆಂಗಳೂರಿನಲ್ಲೇ ಇರುವಂಥ ಬೇರೆ ಬೇರೆ ಏರಿಯಾಗಳಿಂದನೂ ಕೂಡ ಅರ್ಜಿ ಹಾಕಿದ್ದಾರೆ. ಅವರಿಗೆ ಮನೆ ಕೊಡುವಂಥದ್ದು ಯಾವ ಮಾನದಂಡಗಳು ಅನ್ನೋಂಥದ್ದು ಒಂದು ಕಡೆಗೆ, ಅವರಿಗೆ 1 ಲಕ್ಷ ಮನೆಗಳ ಯೋಜನೆ ಏನಿದೆ, ರಾಜೀವ್ ಗಾಂಧಿ ಯೋಜನೆ ಏನಿದೆ,
ಆ ಯೋಜನೆ ಆಧಾರಿತವಾಗಿ ಮನೆಗಳನ್ನು ಕೊಡ್ತಾರಾ ಅಥವಾ ಅಲ್ಲ ಸ್ಥಳೀಯವಾಗಿ ಕೋಗಿಲ್ ಲೇಔಟ್ನಲ್ಲಿ ಏನು ಈಗಾಗಲೇ ನೆಲಸಮ ಆಗಿದ್ದಾವೆ ಅಂಥವ್ರಿಗೆ ಮಾತ್ರ ಮನೆಗಳನ್ನು ಕೊಡ್ತಾರಾ ಅನ್ನೋಂಥದ್ದು ಕೂಡ ಈಗ ಈ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಒಂದಂತೂ ಸತ್ಯ, 5 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಇರುವಂತಹ ದಾಖಲೆಗಳನ್ನು ಕೊಟ್ಟರೆ ಮನೆಗಳನ್ನು ಕೊಡ್ತೀವಿ ಅನ್ನೋಂಥ ಮಾತುಗಳನ್ನು ಜಮೀರ್ ಅಹಮದ್ ಅವರು ಕೂಡ ಹೇಳಿರುವಂಥದ್ದು. ಮತ್ತೊಂದು ಕಡೆಗೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವ್ರಿಗೂ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಏನಾದರೂ ದಾಖಲೆ ಪರಿಶೀಲನೆಗಳಲ್ಲಿ ಏನಾದರೂ ಎಡವಟ್ಟು ಆಯಿತು ಅಂದರೆ ಅದು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಸರ್ಕಾರ ಈಗ ನಿಧಾನವಾಗಿ ಹೆಜ್ಜೆಯನ್ನು ಇಡ್ತಾ ಇದೆ. ಆದರೆ ಅಲ್ಲಿರುವಂತಹ ವಾಸೀಮ್ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ಆ ಒಂದು ವಿಚಾರಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಇವರು ಯಾರು ಅನ್ನೋಂಥದ್ದೇ ನನಗೆ ಗೊತ್ತಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ನುಣುಚ್ಕೊಂಡ್ರ ಅನ್ನೋಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.